ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ನಿಮಗೊಂದು ಸೂಪರಾಗಿರೋ ಸ್ನ್ಯಾಕ್ಸ್ನ ಹೇಳ್ಕೊಡ್ತಿದ್ದೀನಿ. ಅದೇನು ಅಂದರೆ ಎಗ್ ಬೋಂಡಾ, ಎಗ್ ಪಕೋಡ ಅಂತ ಆದರೂ ತಿಳ್ಕೊಳ್ಳಿ. ಸಕ್ಕತ್ತಾಗಿರುತ್ತೆ, ಮಿಸ್ ಮಾಡಿದೆ. ಒಂದೇ ಒಂದು ಸತಿ ಈ ಥರ ಟ್ರೈ ಮಾಡಿ. ಎಷ್ಟು ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ಬರುತ್ತೆ ಗೊತ್ತಾ? ಹೊರಗೆ ಕ್ರಿಸ್ಪಿ, ಒಳಗೆ ಸ್ಮೂತ್ ಅಂತಾರಲ್ಲ, ಸೊ ಆ ಥರ ಸಕ್ಕತ್ತಾಗಿರುತ್ತೆ. ಬೇಯಿಸಿರೋ ಮೊಟ್ಟೆಲಿ ಮಾಡಿರೋ ಅಂಥದ್ದು ನೀವೇ ನೋಡ್ತಿದ್ದೀರಾ ಅಲ್ವಾ? ಮಿಸ್ ಮಾಡಿದೆ, ಒಂದೇ ಒಂದು ಸತಿ ಈ ಥರ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ಹೇಗೆ ಮಾಡೋದಂದರೆ, ಇಲ್ಲಿ ನಾನು 4 ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀನಿ. ಸೊ ಅದು ಬೇಯೋ ಗ್ಯಾಪಲ್ಲಿ ಈ ಕಡೆ ಒಂದು ಪುಟ್ಟ ಜಾರಿಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಪುದೀನ ಸೊಪ್ಪು, 2 ಹಸಿರುಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ತರ್ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಕಡೆ ಒಂದು ಬೌಲಿಗೆ 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ಳಿ, 1 ಸ್ಪೂನಷ್ಟು ಮೈದಾ ಹಿಟ್ಟು, 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಇಷ್ಟನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಓಕೆನಾ? ಅದಾದಮೇಲೆ ಸ್ವಲ್ಪ ಜೀರಿಗೆ ಪುಡಿ, ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದನ್ನು ಹಾಕ್ಕೊಂಡ್ಬಿಟ್ಟು ಅದಾದಮೇಲೆ ನಾವು ಗ್ರೀನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಗ್ರೀನ್ ಪೇಸ್ಟ್ನ ಹಾಕ್ಕೊಳ್ಳಿ. ಅದಾದಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಬೋಂಡದಿಟ್ಟು ಮಿಕ್ಸ್ ಮಾಡ್ಕೊತಾರೆ ಗೊತ್ತಾ? ಆ ಥರ ಮಿಕ್ಸ್ ಮಾಡ್ಕೊಬೇಕು. ತುಂಬ ತೆಳುವು ಬೇಡ, ತುಂಬ ಗಟ್ಟಿನೂ ಬೇಡ. ಬೋಂಡದಿಟ್ಟು ಅದಕ್ಕೆ ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆನಾ? ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈ ಕಡೆ ಬೇಯಿಸಿರೋ ಮೊಟ್ಟೆನ 2 ಭಾಗ ಮಾಡ್ಕೊಳ್ಳಿ. ಆಯಿತಾ? ಬೇಯಿಸಿರೋ ಮೊಟ್ಟೆನ ಚೆನ್ನಾಗಿ ಸುಳಿದ್ಬಿಟ್ಟು 2 ಭಾಗ ಮಾಡಿಕೊಂಡು ಎತ್ತಿಟ್ಕೊಳ್ಳಿ. ಇದರಲ್ಲಿ ಬೇಕಂದರೆ ನೀವು 4 ಭಾಗ ಬೇಕಾದರೂ ಮಾಡ್ಕೊಬೋದು, ಬಟ್ 2 ಭಾಗ ಮಾಡಿಕೊಂಡ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು 2 ಭಾಗ ಮಾಡಿಕೊಂಡೆ. ಸೊ 2 ಭಾಗ ಮಾಡ್ಕೊಂಡ್ಮೇಲೆ ಈ ಹಿಟ್ಟನ್ನು ಫುಲ್ಲು ಎಗ್ಗೆ ಫುಲ್ ಫಿಲ್ ಮಾಡಿ. ಮಾಮೂಲಿ ನಾವು ಫಿಲ್ ಮಾಡ್ತೀವಲ್ಲ ಈ ಬಜ್ಜಿಗೆಲ್ಲ, ಸೊ ಆ ಥರ ಫಿಲ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಅದನ್ನು ಎತ್ತಿಟ್ಕೊಂಡ್ಬಿಡಿ. ನೋಡಿ, ನಾನು ಈ ಥರ ಫಿಲ್ ಮಾಡ್ತಿದ್ದೀನಲ್ಲ, ಸೊ ಆ ಥರ ಫಿಲ್ ಮಾಡಿ, ಆವಾಗ ಪರ್ಫೆಕ್ಟಾಗಿ ಬರುತ್ತೆ. ಸೊ ಈ ರೀತಿಯಾಗಿ ಎಲ್ಲನೂ ಕೂಡ ಫಿಲ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡ್ಬಿಟ್ಟು ಅದಾದಮೇಲೆ ಚೆನ್ನಾಗಿ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳಿ ಆ ಗ್ಯಾಪಲ್ಲಿ. ಸೊ ಚೆನ್ನಾಗಿ ಎಣ್ಣೆ ಕಾಯ್ದ ಮೇಲೆ ಇದನ್ನೆಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇಲ್ಲಿ ನಾನು 4 ಮೊಟ್ಟೆ ತೊಗೊಂಡಿರೋದ್ರಿಂದ ಆಲ್ಮೋಸ್ಟ್ ನನಗೆ ಒಂದೇ ರೌಂಡಿಗೆ ಆರಾಮಾಗಿ ಬೇಯಿಸ್ಕೋಬೋದು. ನೀವು ಜಾಸ್ತಿ ಮಾಡ್ತೀರಾ ಅಂದರೆ ಜಾಸ್ತಿ ಎಲ್ಲನೂ ಕೂಡ ಜಾಸ್ತಿ ತಗೊಳ್ಳಿ. ಸೊ ಇದನ್ನು ಒಂದು ಬ್ರೌನಿಷ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು. ಆ ಮಸಾಲೆ ಎಲ್ಲ ಚೆನ್ನಾಗಿ ಬೇಯೋವರೆಗೂ, ಮೊಟ್ಟೆ ಬೆಂದಿರುತ್ತೆ, ಈ ಮಸಾಲೆ ಎಲ್ಲ ಚೆನ್ನಾಗಿ ಬೇಯೋವರೆಗೂ ಚೆನ್ನಾಗಿ ಒಂದು ಹದಕ್ಕೆ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು. ಆಮೇಲೆ ಒಂದು ಟೈಮ್ ಮೊಟ್ಟೆ ಸಿಡಿಯುತ್ತೆ, ಹುಷಾರಾಗಿ ಬೇಯಿಸ್ಕೊಳ್ಳಿ. ಓಕೆನಾ? ಅಂದರೆ ದೂರ ನಿಂತ್ಕೊಂಡು ತಿರುಗಿಸ್ಕೊಳ್ಳಿ. ಓಕೆನಾ? ಇಷ್ಟು ಮಾಡಿಕೊಂಡ್ರೆ ಆರಾಮಾಗಿ ಎಗ್ ಬೋಂಡ ರೆಡಿ ಆಗೋಗುತ್ತೆ. ನಿಜವಾಗ್ಲೂ ಸೂಪರಾಗಿರುತ್ತೆ ಇದು. ಟೇಸ್ಟ್ ಮಾತ್ರ ನನ್ನ ಹಸ್ಬೆಂಡ್ ಮಾತ್ರ ಒಂದೇನಿಲ್ಲ ಅಂದ್ರೂ ಒಂದು 4-5 ತಿಂದರು, ಅಷ್ಟು ಸಖತ್ತಾಗಿರುತ್ತೆ. ಇಷ್ಟಪಟ್ಟು ತಿಂತಾರೆ. ನಿಮ್ಮ ಮನೆಯವ್ರಿಗೂ ಕೂಡ ಮಾಡಿಕೊಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ.